ಭಾರತವು ಸದ್ಯ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದ್ದು 2050ರ ವೇಳೆಗೆ ವಿಶ್ವದ ನಂಬರ್ 1 ಆರ್ಥಿಕ ರಾಷ್ಟ್ರವಾಗಲಿದೆ ಅಂತ ಪದ್ಮಶ್ರೀ ಪುರಸ್ಕೃತ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಹೇಳಿದರು. ಪಟ್ಟಣದ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಯೋಜಿಸಿದ್ದ ಜ್ಞಾನಸಾಗರ ಪರಂಪರೆ 2025 ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಜ್ಞಾನ ತಂತ್ರಜ್ಞಾನ ಜನಸಾಮಾನ್ಯರ ಶ್ರೇಯೋಭಿವೃದ್ಧಿಗೆ ಬಳಕೆಯಾಗಬೇಕು. ಇಸ್ರೋ 6 ದಶಕಗಳಲ್ಲಿ ಅನೇಕ ಮಹತ್ವದ ಸಾಧನೆ ಮಾಡಿದ್ದು 2047ಕ್ಕೆ ಭಾರತ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಕೆ ನಾಗೇಶ್ ಗುಣಾತ್ಮಕ ಹಾಗೂ ಸರ್ವತೋಮುಖ ಶಿಕ್ಷಣದ ಮಹತ್ವ ತಿಳಿಸಿದರು. ಪ್ಯಾರಾ ಒಲಿಂಪಿಕ್ ಈಜುಗಾರ ಕೆಎಸ್ ವಿಶ್ವಾಸ್ ಮಕ್ಕಳಿಗೆ ಪ್ರೇರಣಾತ್ಮಕ ಸಂದೇಶವನ್ನು ನೀಡಿದರು. ಹಾಗೂ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಇಳಿದಾಗ ನೀವೆಲ್ಲರೂ ಕೂಡ ಅದನ್ನ ಟಿವಿನಲ್ಲಿ ಪ್ರೋಗ್ರಾಮ್ ಮೂಲಕ ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ. ಈ ಒಂದು ಕಾರ್ಯ ನಡೆದಾಗ ಇಡೀ ಪ್ರಪಂಚ ಭಾರತ ದೇಶದ ಕಡೆಗೆ ನೋಡೋಂಗಾಯ್ತು. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಧ್ರುವದ ಹತ್ರ ಚಂದ್ರನ ಮೇಲೆ ಯಾವುದಾದ್ರೂ ಒಂದು ದೇಶದ ಒಂದು ರೋಬೋಟಿಕ್ ಸಿಸ್ಟಮ್ ಇಳೀತು ಅಂದರೆ ಅದನ್ನು ಮಾಡಿದ್ದು ಭಾರತ ದೇಶದ ಇಸ್ರೋ ಸಂಸ್ಥೆ ಅಂದಾಗ ನಿಮ್ಗೆಲ್ರಿಗೂ ಅದರಲ್ಲಿ ಸಂತೋಷ ಪಡುವಂಥ ವಿಷಯ. ಇದೇ ಸಂದರ್ಭದಲ್ಲಿ ಲಂಡನ್ ರಾಯಲ್ ಕಾಲೇಜ್ ಆಫ್ ರೇಡಿಯೋಲಾಜಿಸ್ಟ್ ಸಂಸ್ಥೆಯಲ್ಲಿ ಫೆಲೋ ಆಫ್ ರಾಯಲ್ ಕಾಲೇಜ್ ಆಫ್ ರೇಡಿಯೋಲಾಜಿಸ್ಟ್ ಪದವಿ ಪಡೆದ ವೈದ್ಯ ಡಾಕ್ಟರ್ ನಿಖಿತಾ ನಾಗೇಶ್ ಅವರನ್ನು ಸನ್ಮಾನಿಸಲಾಯಿತು. ಶಾಲೆಯ ಪಠ್ಯೇತರ ಚಟುವಟಿಕೆಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್ ಸೇರಿ ಇತರರು ಹಾಜರಿದ್ದರು. ವೇದಿಕೆ ಕಾರ್ಯಕ್ರಮ ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.